ಹಾಯ್ ಫ್ರೆಂಡ್ಸ್, ನೋಡಿ ಸ್ಪೈಸಿ ಬ್ಯಾಡ್ಗಿ ಫಿಶ್ ಫ್ರೈನ ಹೇಳ್ಕೊಡ್ತೀನಿ. ನೋಡ್ಕೊಳ್ಳಿ, ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕ್ಕೊಳ್ಳಿ, ಸಖತ್ತಾಗಿರುತ್ತೆ ಮಾತ್ರ. ನೋಡಿ, ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೋಡೋಣ. ಶುದ್ಧ ಮಾಡಿಟ್ಕೊಂಡಂತಹ ಮೀನು 1.5 kg ತೊಗೊಂಡಿದ್ದೀನಿ. ಜೀರಿಗೆ ಪುಡಿ, ಪೆಪ್ಪರ್ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಿಂಬೆ ರಸ, ಮೆಂತ್ಯ ಪೌಡರ್, ಉಪ್ಪು, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಅರಿಶಿಣ, ಮತ್ತು ಇದು ಬ್ಯಾಡಗಿ ಮೆಣಸಿನ್ಕಾಯಿನ ಬೀಜ ಎಲ್ಲ ತೆಗೆದು ಬಿಸಿನೀರಲ್ಲಿ ನೆನೆಸಿ ರುಬ್ಬಿಟ್ಕೊಂಡಿರುವಂಥ ಪೇಸ್ಟ್ ಇದು. ಈ ಪೇಸ್ಟ್ನ ಒಂದು 2-3 ಚಮಚ ತಗೊಳ್ಳಿ. ಅದಕ್ಕೆ ಅರ್ಧ ಟೀ ಸ್ಪೂನ್ ಅರಿಶಿಣ ಹಾಕಿ, ಮತ್ತು ಅರ್ಧ ಟೀ ಸ್ಪೂನ್ ಮೆಂತ್ಯ ಪುಡಿಯನ್ನು ಹಾಕಿ, ಕಾಳು ಮೆಣಸಿನ ಪುಡಿಯನ್ನು ಹಾಕಿ 1 ಚಮಚ, ನಂತರ ಜೀರಿಗೆ ಪುಡಿ 1 ಚಮಚ ಹಾಕಿ, ಧನಿಯಾ ಪುಡಿ 1 ಚಮಚ, ಅಚ್ಚ ಖಾರದ ಪುಡಿ 1 ಚಮಚ ಅಥವಾ 1.5 ಚಮಚ ಹಾಕ್ಕೊಳ್ಳಿ, ನಿಮ್ಮ ಖಾರಕ್ಕೆ ಅನುಗುಣವಾಗಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳಿ 1 ಚಮಚ. ಇದು ನಿಂಬೆ ರಸನ 1 ನಿಂಬೆಹಣ್ಣು ತೊಗೊಂಡಿದ್ದೀನಿ, ದೊಡ್ಡ ನಿಂಬೆಹಣ್ಣು. ಸೊ 1 ನಿಂಬೆಹಣ್ಣಿನ ರಸನ ತಗೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಈ ಥರ ಆಗುತ್ತೆ. ನೋಡಿ ಎಷ್ಟು ಸ್ಮೂತ್ ಪೇಸ್ಟ್ ಆಗಿದೆ ಅಲ್ವಾ. ಸೊ ಈ ಥರ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಬೇಕಂದರೆ ನಿಮಗೆ ಹಚ್ಚಕ್ಕೆ ಸುಲಭ ಆಗೋ ಥರ ಒಂದು ಸ್ವಲ್ಪ ನೀರನ್ನು ಬೇಕಂದರೆ ನಿಮಗೆ ಬೆರೆಸ್ಕೋಬೋದು. ಸೊ ಹೀಗೆ ಮೀನನ್ನು ಇಟ್ಕೊಂಡು ಅದಕ್ಕೆ 2 ಬದಿಗೂ ಈ ಪೇಸ್ಟನ್ನು ಚೆನ್ನಾಗಿ ಹಚ್ಚಬೇಕು. ನೋಡಿ ಈ ಥರ ನೀಟಾಗಿ 2 ಕಡೆನ ಹಚ್ಚಬೇಕು. ಇದೇ ಥರನೇ ಎಲ್ಲ ಮೀನುಗಳಿಗೂ ಈ ಮಸಾಲೆನ ಹಚ್ಚಬೇಕು. ಮತ್ತು ಇನ್ನೂ ಉಳಿದಿರ್ತಕ್ಕಂಥ ಒಂದು ಮಸಾಲೆ ಇರುತ್ತೆ, ಆ ಮಸಾಲೆನ ತವಾ ಫ್ರೈ ಮಾಡೋವಾಗ ಈ ಪೇಸ್ಟ್ಗೆ ಹಚ್ಕೋಬೋದು. ಈ ಪೇಸ್ಟನ್ನ ಸ್ವಲ್ಪನೇ ಹಚ್ಕೋಬೋದು. ಬೇಕಂದರೆ ಇನ್ನೂ ಖಾರ ಹೆಚ್ಚಬೇಕು ಅಂದರೆ ಈ ಥರ ಚೆನ್ನಾಗಿ ತವಾ ಬಿಸಿ ಮಾಡಿ ಎಣ್ಣೆ ಹಾಕಿ ಹೀಗೆ 2 ಬದಿಯಲ್ಲಿ ಬೇಯಿಸ್ಕೊಬೇಕಾಗತ್ತೆ. ನೋಡಿ, ಸೂಪರ್ ಸ್ಪೈಸಿ ಫಿಶ್ ಫ್ರೈ ರೆಡಿ.